ಶೃಂಗಾರಮಯವಾಗಿರುವುದು. ಮನಸ್ಸಿಗೆ ಬಲು ರಮ್ಯವಾಗಿ ತೋರ್ಪು ದೀವನ, ತೋರ್ಪು ದೀವನ. ಮನಸ್ಸಿಗೆ ಬಲು ರಮ್ಯವಾಗಿ ತೋರ್ಪು ದೀವನ, ತೋರ್ಪು ದೀವನ. ಗನಸು ಗಂಬಾಗಿಂದು ಬೀರುತ್ತೆ, ಗನಸು ಗಂಬಾಗಿಂದು ಬೀರುತ್ತೆ. ಅರಳಿ ನಿಂತಿಯ ಕುಸುಮರಾಸಿಯು, ಅರಳಿ ನಿಂತಿಯ ಕುಸುಮರಾಸಿಯು. ಹಿರಿದು ಜೇಂದರಿಸ ಬೃಂದಗಾನವು, ಹಿರಿದು ಜೇಂದರಿಸ ಬೃಂದಗಾನವು. ಮನಸ್ಸಿಗೆ ಬಲು ರಮ್ಯವಾಗಿ ತೋರ್ಪು ದೀವನ, ತೋರ್ಪು ದೀವನ, ತೋರ್ಪು ದೀವನ. ಈ ಉದ್ಯಾನವು ಎಷ್ಟೊಂದು ಶೃಂಗಾರಮಯವಾಗಿರುವುದು. ಯಾವುದು ಈ ಗೋವು? ಈ ಉದ್ಯಾನವನವನ್ನು ಹಾಳು ಮಾಡುತ್ತಿರುವುದಲ್ಲ. ಇರಲಿ, ಇದನ್ನು ಓಡಿಸಲು. ಹಬ್ಬ, ನನ್ನನ್ನು ತಿವೇಲು ಹಿಂಬಾಲಿಸಿಕೊಂಡು ಬರುತ್ತಿರುವುದಲ್ಲ. ಇರಲಿ, ಇದಕ್ಕೆ ತಕ್ಕ ಶಿಕ್ಷೆಯನ್ನೇ ಮಾಡುವೆನು. ಛೇ, ತೊಲಗು ದೂರ. ಅಯ್ಯೋ ಅಯ್ಯೋ ವಿಧಿಯೇ, ಏನಿದು? ಒಂದು ಸಣ್ಣ ಕಲ್ಲಿನ ಹೊಡೆದ ಮಾತ್ರಕ್ಕೆ ನೆಲಕುರುಳಿ ಪ್ರಾಣವನ್ನೇ ಬಿಟ್ಟಿದ್ದಲ್ಲೋ. ಅಯ್ಯೋ ಅಯ್ಯೋ ವಿಧಿಯೇ. ಕಟ 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 ಗೋಹತ್ಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಪಾಪಕ್ಕೆ ಗುರಿಯಾದೆ. ಕಟ 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 ಗೋಹತ್ಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಪಾಪಕ್ಕೆ ಗುರಿಯಾದೆ. ರೋಸವೇಸದಿ ಗೋಹತ್ಯ ಮಾಡಿ ಕೊಂದನು ಕೋಪದಲ್ಲಿ, ರೋಸವೇಸದಿ ಗೋಹತ್ಯ ಮಾಡಿ ಕೊಂದನು ಕೋಪದಲ್ಲಿ. ಕೊಂದ ಪಾಪಕ್ಕೆ ಪರಿಯನು ಕಾಣದೆ ನೊಂದನು ಮನದಲ್ಲಿ, ಅಯ್ಯೋ ನೊಂದನು ಮನದಲ್ಲಿ. ಕೊಂದ ಪಾಪಕ್ಕೆ ಪರಿಯನು ಕಾಣದೆ ನೊಂದನು ಮನದಲ್ಲಿ, ಅಯ್ಯೋ ನೊಂದನು ಮನದಲ್ಲಿ. ಅಕಟ ಕಟ ಕಟ ಗೋಹತ್ಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಪಾಪಕ್ಕೆ ಗುರಿಯಾದೆ. ಅಯ್ಯೋ, ಈ ಗೋಹತ್ಯೆಯನ್ನು ನನ್ನ ಕೈಯಾರ ನಾನೇ ಮಾಡಿಬಿಟ್ಟನಲ್ಲ. ಇದಕ್ಕೇನು ಮಾಡಲಿ? ನನ್ನ ತಮ್ಮನಾದ ಕೃಷ್ಣನನ್ನು ಕರೆದು ಇದಕ್ಕೊಂದು ಉಪಾಯವನ್ನು ಕೇಳುವನು. ಕೃಷ್ಣ ಕೃಷ್ಣ, ಬೇಗ ಬಾ ಕೃಷ್ಣ. ಅಗ್ರಜ, ಏಕೆ ಈ ರೀತಿ ಯೋಚಿಸುತ್ತಾ ನಿಂತಿರುವೆ? ಕೃಷ್ಣ, ನಾಳೆ ಹಸ್ತಿನಾವತಿಗೆ ತೆರಳಲು ಸಿದ್ಧತೆ ಮಾಡಲೆ? ಹೌದು. ಯಾವುದು ಈ ಗೋವು?
ಈ ರೀತಿ ಮಲಗಿರುವುದಲ್ಲ? ಕೃಷ್ಣ, ನಾನು ಉದ್ಯಾನದಲ್ಲಿ ಬರುತ್ತಿದ್ದಾಗ ಈ ಗೋವು ನನ್ನನ್ನೇ ತಿವಿಯಲು ಸಹ ಬಂದಿತು. ಅದಕ್ಕೆ ನಾನು ಒಂದು ಸಣ್ಣ ಕಲ್ಲನ್ನು ಹೊಡೆದ ಮಾತ್ರಕ್ಕೆ ಈ ಗೋವು ನೆಲಕುರುಳಿ ಪ್ರಾಣವನ್ನೇ ಬಿಟ್ಟಿತು. ಕೃಷ್ಣ, ಶಿವ ಶಿವ, ಪ್ರಮಾದವಾಯ್ತಲ್ಲ ಅಗ್ರಜ, ನಿನ್ನ ಕೈಯಿಂದಲೇ ಗುಹತ್ಯೆ ಐತೆ. ಕೃಷ್ಣ, ನಾನು ನನ್ನ ಶಕ್ತಿ ಮೀರಿ ಒಡೆಯಲಿಲ್ಲಪ್ಪ. ನಾನು ಒಂದು ಸಣ್ಣ ಕಲ್ಲಿನ ಹೊಡೆದ ಮಾತ್ರಕ್ಕೆ ಈ ಗೋವು ನೆಲಕುರುಳಿ ಪ್ರಾಣವನ್ನೇ ಬಿಟ್ಟಿತ್ತು. ಕೃಷ್ಣ, ಇದೇನಾಶ್ಚರ್ಯ ಕೃಷ್ಣ. ಏನೇ ಆದರೂ ಗೋಹತ್ಯೆ ಪಾಪವು ನಿನಗೆ ಸೇರಿದ್ದು ತಾನೆ ಅಗ್ರಜ? ಹೌದು ಕೃಷ್ಣ, ಹೌದು. ಈ ಗೋಹತ್ಯೆ ಪಾಪವು ನನಗೆ ಸೇರಿದ್ದು. ಈ ಪಾಪದ ಪರಿಹರಿಸಿಕೊಳ್ಳಲು ಒಂದು ಉಪಾಯವನ್ನು ತಿಳಿಸು ಕೃಷ್ಣ. ಅಗ್ರಜ, ನಮ್ಮ ಗುರುಗಳಾದ ಸಾಂದೀಪಿನಿ ಮುನಿಗಳು ಇದಕ್ಕೊಂದು ಪರಿಹಾರವನ್ನು ಸೂಚಿಸುತ್ತಿದ್ದರು. ಅದು ನಿನಗೂ ತಿಳಿದ ವಿಚಾರವೇ. ಅಜ್ಞಾನದಿಂದ ಗೋಹತ್ಯೆಯನ್ನು ಮಾಡಿದವರು ಪುರಪ್ರವೇಶವನ್ನು ಮಾಡದೆ ಸಪ್ತ ನದಿಗಳಲ್ಲಿ ಸ್ನಾನ ಮಾಡುತ್ತಾ ಪಶುಪತಿಯನ್ನು ಧ್ಯಾನಿಸುತ್ತಾ 21 ದಿನಗಳ ಕಾಲ ಭೂಪ್ರದಕ್ಷಿಣೆಯನ್ನು ಮಾಡಿದರೆ ಗೋಹತ್ಯೆ ಪಾಪವು ಪರಿಹಾರವಾಗುವುದೆಂದು. ಆದರೆ ಅಗ್ರಜ, ನೀನು ಈ ರೀತಿ ಮಾಡಲು ಸಾಧ್ಯವಿಲ್ಲವಲ್ಲ ಅಗ್ರಜ? ಏಕೆ ಕೃಷ್ಣ ಸಾಧ್ಯವಿಲ್ಲ? ಅಗ್ರಜ, ಯುದ್ಧದಲ್ಲಿ ದುರ್ಯೋಧನನಿಗೆ ಸಹಾಯ ಮಾಡಬೇಕೆಂಬುದನ್ನು ಮರೆತು ಬಿಟ್ಟೆಯಾ? ಕೃಷ್ಣ, ಯಾವ ಯುದ್ಧವು ಯಾರಿಗೆ ಬೇಕು? ನನಗೆ ಈ ಗಂಟು ಬಿದ್ದಿರೋ ಪಾಪವನ್ನು, ಗೋಹತ್ಯೆ ಪಾಪವನ್ನು ಕಳೆದುಕೊಂಡರೆ ಅಷ್ಟೇ ಸಾಕಾಗಿದೆ. ಅಗ್ರಜ, ಮಾತು ಕೊಟ್ಟು ಈ ರೀತಿ ಮಾಡುವುದು ಸರಿಯೇ? ಸ್ವಲ್ಪ ಯೋಚಿಸಿ ನೋಡು. ಕೃಷ್ಣ, ನನ್ನನ್ನು ತಡೆಯಬೇಡ. ಪಾಂಡವರು ಕೌರವರು ಯುದ್ಧದಲ್ಲಿ ಹೋರಾಡಿ ಮಡಿಯಲಿ, ನನಗೇನು? ನಾನೀಗಲೇ 21 ದಿನಗಳ ಕಾಲ ಭೂ ಸಂಚಾರಕ್ಕೆ ತೆರಳುವರು ಕೃಷ್ಣ. ನಾನಿನ್ನೂ ಬರುವೆನು ಕೃಷ್ಣ. ಅಗ್ರಜ, ಅಗ್ರಜ, ನಾನಿನ್ನೂ ಬರುವೆನು. ಅಯ್ಯೋ, ಹೊರಟೆ ಹೋದನಲ್ಲ. ಇವನನ್ನು ಈ ರೀತಿ ಓಡಿಸದಿದ್ದರೆ ನನ್ನ ಕಾರ್ಯಗಳು ಒಂದೂ ನಡೆಯುತ್ತಿರಲಿಲ್ಲ. ಇವನು 21 ದಿನಗಳ ಕಾಲ ಭೂಪ್ರದಕ್ಷಿಣೆಯನ್ನು ಮುಗಿಸಿಕೊಂಡು ಬರುವಷ್ಟರಲ್ಲಿ ನಾನು ಕುರುಕ್ಷೇತ್ರ ಯುದ್ಧವನ್ನು ಸಮಾಪ್ತಿ ಮಾಡಿದೆ. ದರೆಗೆ ಬಾರವೇ ಎನ್ನ ಜನ್ಮವೇ
ದ್ರೌಪದಿ, ಕೋಪವ ಬಿಡು ಪ್ರಿಯೆ ಕಾಂತೆಯೇ. ದ್ರೌಪದಿ, ಕೋಪವ ಬಿಡು ಪ್ರಿಯೆ ಕಾಂತೆ. ದ್ರೌಪದಿ, ಕಡೆಗೂ ನಿನ್ನ ದುಃಖದ ದಿನಗಳನ್ನು ಸ್ಮರಿಸಿಕೊಂಡು ನೀನೇಕೆ ನಿನ್ನ ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳುತ್ತಿರುವೆ? ನಿನ್ನ ಬಹುದಿನದ ಬಯಕೆಯು ಈಡೇರುವ ಕಾಲ ಸನ್ನಿಹಿತವಾಗುತ್ತಿರುವುದು. ಸ್ವಲ್ಪ ಶಾಂತಿಯಿಂದಿರು ದೇವಿ. ಶಾಂತಿ, ಶಾಂತಿ, ಶಾಂತಿ. ಇನ್ನು ಬಿಟ್ಟಿಲ್ಲವೇನು ನನಗೆ ಈ ಉಚ್ಚುತರದ ಭ್ರಾಂತಿ. ವಿಷದ ಕಜ್ಜಾಯವನ್ನು ತಿನ್ನಿಸಿ ನಮ್ಮೈವರನ್ನು ಕೊಲ್ಲಲೆತ್ತಿಸಿದ ಆ ವಿಷಜಂತುವಿನ ನಡುವೆ ಶಾಂತಿ. ಕಪಟ ದ್ಯೂತದಲ್ಲಿ ನಮ್ಮೆಲ್ಲರ ಸಿರಿಯನ್ನು ಅಪಹರಿಸಿ ಘೋರ ಕಷ್ಟ ಪರಂಪರೆಗಳಿಗೆ ಗುರಿ ಮಾಡಿದನಲ್ಲ, ಆ ನಯ ವಂಚಕನಲ್ಲಿ ಶಾಂತಿ. ಸಹಜರ ಸತಿ ಎಂಬ ತಾರತಮ್ಯವಿಲ್ಲದೆ ತುಂಬಿದ ರಾಜಸಭೆಯಲ್ಲಿ ಪಾಂಚಾಲಿ ಬಾ ನನ್ನ ತೊರೆಯನ್ನು ಅಲಂಕರಿಸು ಎಂದು ಕರೆದನಲ್ಲ, ಆ ಭ್ರಾತೃದ್ರೋಹಿ ಅವನೊಡನೆ ಶಾಂತಿ. ಅರಣ್ಯ ಮೃಗಗಳಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಅನುಭವಿಸಿದಲ್ಲಣ್ಣ. ಆಗ ಎಲ್ಲಿ ಅಡಗಿ ಕುಳಿತಿತ್ತು ಈ ನಿಮ್ಮ ಶಾಂತಿ? ಆಗಲೂ ಶಾಂತಿ, ಈಗಲೂ ಶಾಂತಿ.